ಅನುಗ್ರಹ. ಈ ಮನೆ ನಮ್ಮ ಬಾಲ್ಯದ ದಿನಗಳನ್ನು ಕಳೆದ ಮನೆ. ಈ ಮನೆ ನಮಗೆ ನಗುವುದನ್ನು ಕಲಿಸಿದೆ, ಅಳುವುದನ್ನು ಕಲಿಸಿದೆ, ವಿದ್ಯೆಯನ್ನು ಕಲಿಸಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನ ಅಂದರೆ ಏನು ಅನ್ನೋದನ್ನು ಕಲಿಸಿದೆ. ಈ ಮನೆಯಲ್ಲಿ ಕಳೆದ ಪ್ರತಿಯೊಂದು ನೆನಪುಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಪಾರ್ವತಿ ಪರಮೇಶ್ವರರಿಗೆ ಕೈಲಾಸ ಪರ್ವತ ಹೇಗಿದೆಯೋ, ಈ ಮನೆಗೆ ಪಾರ್ವತಿ ಪರಮೇಶ್ವರರ ರೂಪದಲ್ಲಿ ನಮ್ಮ ತಂದೆ ತಾಯಿಯರ ಸಮಾನರಾದ ಶ್ರೀ ಅಶೋಕ್ ಹೂವಪ್ಪ ಕುರುನೆ ಹಾಗೂ ಅವರ ಧರ್ಮಪತ್ನಿ ಸುರೇಖಾ ಅಶೋಕ್ ಕುರುನೆ ಇವರು ನಮಗೆ ಕೇವಲ ಮಾರ್ಗದರ್ಶಕರಲ್ಲ, ಇವರು ನಮ್ಮ ಪಾಲಿನ ದೇವರು. ಏಕೆಂದರೆ ನಮ್ಮ ತಂದೆ ತಾಯಿ ನಮಗೆ ಹೇಗೆ ನೋಡಿಕೊಳ್ಳುತ್ತಿದ್ದರು, 10ರಷ್ಟು ಇವರು ನಮ್ಮನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಬಾಲ್ಯದ ಶಾಲಾ ದಿನಗಳಲ್ಲಿ ಬೇಸಿಗೆ ರಜೆ ಸಿಕ್ಕಾಗ ನಮಗೆ ನೆನಪಾಗುತ್ತಿದ್ದದ್ದು ಬೆಳಗಾವಿಯಲ್ಲಿನ ಅನುಗ್ರಹ ಮನೆ. ನಾವು ನಮ್ಮ ಬೇಸಿಗೆಯ ರಜೆಯನ್ನು ಕೇವಲ ಆಟವಾಡಿ ಮೋಜು ಮಸ್ತಿ ಮಾಡಿ ಬರುತ್ತಿರಲಿಲ್ಲ. ನಾವು ಅಲ್ಲಿ ಹೆಚ್ಚಾಗಿ ಕಲಿತಿದ್ದು ಶಿಕ್ಷಣದ ಮಹತ್ವವನ್ನು, ಅದಕ್ಕಿಂತ ಹೆಚ್ಚಾಗಿ ಕಲಿತಿದ್ದು ಶಿಸ್ತು. ಹಾಗೆಯೇ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು, ಯಾವ ರೀತಿ ಮಾತನಾಡಿಸಬೇಕು, ಸಮಯದ ಮಹತ್ವವನ್ನು ಹೇಗೆ ಅರಿತುಕೊಳ್ಳಬೇಕು, ಕೋಪ ಬಂದಾಗ ಹೇಗೆ ಇರಬೇಕು, ದುಃಖ ಬಂದಾಗ ಹೇಗೆ ನುಂಗಬೇಕು ಅನ್ನೋದನ್ನು ನಾವು ಕಲಿತಿದ್ದೇ ನಮ್ಮೆಲ್ಲರ ಪ್ರೀತಿಯ ಮಾಮ ಅಶೋಕ್ ಅವರಿಂದ. ನಮ್ಮ ಕುಟುಂಬ ಹೆಚ್ಚಾಗಿ ಒಂದಾಗುತ್ತಿದ್ದದ್ದು ಅದು ದೀಪಾವಳಿ ಹಾಗೂ ಗಣಪತಿಯ ಹಬ್ಬದಂದು. ದೀಪಾವಳಿ ಅಂದರೆ ನಮಗೆ ಎಲ್ಲಿಲ್ಲದ ಖುಷಿ. ನಾವು ಆಚರಣೆ ಮಾಡುತ್ತಿದ್ದದ್ದು ಬೆಳಗಾವಿಯ ಅನುಗ್ರಹ ಮನೆಯಲ್ಲಿ. ನಾವು ಆಚರಿಸುವ ಹಬ್ಬವನ್ನು ಅಕ್ಕಪಕ್ಕದ ಮನೆಯವರು ಕೂಡ ನೋಡಿ ಸಂತೋಷ ಪಡ್ತಿದ್ರು. ಇನ್ನೊಂದು ವಿಶೇಷತೆ ಎಂದರೆ ನಾವು ಮನೆಯ ಕಾರ್ ಪಾರ್ಕಿಂಗ್ನಲ್ಲಿ ನಮ್ಮ ಕ್ರಿಕೆಟ್ ಗ್ರೌಂಡ್ ಇತ್ತು. ಆ ಕ್ರಿಕೆಟ್ ಗ್ರೌಂಡ್ ಯಾವ ಇಂಟರ್ನ್ಯಾಷನಲ್ ಸ್ಟೇಡಿಯಂಗೂ ಕಡಿಮೆ ಇರಲಿಲ್ಲ. ಏಕೆಂದರೆ ಮುಂದಿನ ಮನೆಯವರೇ ನಮಗೆ ಬೌಂಡ್ರಿ ಲೈನ್, ಆದರೆ 6 ಹೊಡೆದ್ರೆ ಮಾತ್ರ ಔಟ್ ಇರ್ತಿತ್ತು. ಈ ಹಬ್ಬ ಒಂದು ಕಡೆ ಆದರೆ ಗಂಡು ಮಕ್ಕಳಿಗೆ ಅಂತಾನೆ ಸ್ಪೆಷಲ್ ಹಬ್ಬ ಅದು ನಮ್ಮ ಗಣೇಶನ ಹಬ್ಬ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದರೂ ನಮ್ಮ ಹಳ್ಳಿಯ ಊರು ಅಂದರೆ ನಮಗೆ ಒಂಥರ ಖುಷಿ. ಹಳ್ಳಿ ಊರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಜ್ಜಿ ಊರು ಅಂದರೆ ಎಲ್ಲಿಲ್ಲದ ಖುಷಿ. ಗಣೇಶನ ಹಬ್ಬ ಬಂತು ಅಂದರೆ ಶಾಲೆಗೆ ನಮಸ್ಕಾರ ಮಾಡಿ ನಾವು ನಮ್ಮ ಊರಿಗೆ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡೋದೇ ಒಂಥರ ಚಂದ. ಈ ಹಬ್ಬದ ವಿಶೇಷತೆ ಏನೆಂದರೆ ಪ್ರತಿಯೊಂದು ಮನೆಗೆ ಒಂದೊಂದು ಗಣಪತಿ ಆದರೆ ಊರಿಗೆ ಒಂದೇ ಗಣಪತಿ. ಆದರೆ ಊರು ಗಣಪತಿಯನ್ನು ನೋಡದ ಜನರು ನಮ್ಮ ಮನೆಯ ಗಣಪನನ್ನು ನೋಡಲು ಬರುತ್ತಿದ್ದರು. ಯಾಕಂದರೆ ನಾವು ಆಚರಣೆ ಮಾಡುವ ರೀತಿ ಅಲ್ಲಿ ಯಾರೊಬ್ಬರು ಆಚರಣೆ ಮಾಡುತ್ತಿರಲಿಲ್ಲ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಪ್ರೀತಿಯ ಮಾಮ ಅವರು. ಇಷ್ಟೆಲ್ಲ ನಮ್ಮ ಆಟಗಳು, ಹುಡುಗಾಟಗಳು ನೆನಪುಗಳಾದರೆ ನಮ್ಮ ಪ್ರೀತಿಯ ಮಾಮ ಅವರು ಹೆಚ್ಚಿಗೆ ಮಹತ್ವ ನೀಡಿದ್ದು ಶಿಕ್ಷಣಕ್ಕೆ. ದೊಡ್ಡ ವ್ಯಕ್ತಿಗಳು ಒಂದು ಮಾತು ಹೇಳ್ತಾರೆ, ಶಿಕ್ಷಣವು ಹುಲಿಯ ಹಾಲು ಇದ್ದಂತೆ, ಅದನ್ನು ಕುಡಿದವರು ಗರ್ಜನೆ ಮಾಡುತ್ತಾರೆ. ಈ ಮಾತು ನಮ್ಮ ಬದುಕಲ್ಲಿ ಅಕ್ಷರಶಃ ಸತ್ಯವಾಗಿದೆ. ಏಕೆಂದರೆ ಇದನ್ನು ಮೊದಲು ತಮ್ಮ ಜೀವನದಲ್ಲಿ ಅನುಸರಿಸಿಕೊಂಡವರೇ ನಮ್ಮ ಪ್ರೀತಿಯ ಮಾಮ ಅಶೋಕ್ ಕುರುನೆ ಅವರು. ಇವರ ಮಾರ್ಗದರ್ಶನದಲ್ಲಿ ಕಲಿತ ನಮ್ಮ ಕುಟುಂಬದ ಸದಸ್ಯರು ಈ ಸಮಾಜದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದಾರೆ. ಶಿಕ್ಷಣವೇ ದಾರಿದೀಪ ಎಂದು ತಿಳಿದು ಚೆನ್ನಾಗಿ ಓದಿ ಇವಾಗ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವ ನನ್ನ ಪ್ರೀತಿಯ ಅಣ್ಣಂದಿರು ಹಾಗೂ ಅಕ್ಕಂದಿರ ಬಗ್ಗೆ ನಾನು ಮಾತನಾಡುವುದಕ್ಕಿಂತ ಅವರ ಸಾಧನೆಗಳನ್ನು ನೀವೇ ನೋಡಿ. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನೋಡಿದ್ರಲ್ಲ ನಮ್ಮ ಪ್ರೀತಿಯ ಮಾಮ ಅವರ ನೆರಳಲ್ಲಿ ಇಷ್ಟು ಜನ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಸಮಾಜದ ಉನ್ನತ ಸ್ಥಾನದಲ್ಲಿ
ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಕೊನೆಯದಾಗಿ ನಮ್ಮ ಪ್ರೀತಿಯ ಅಶೋಕ್ ಮಾಮ ಅವರಿಗೆ ಒಂದು ಮಾತು. ಡಿಯರ್ ಮಾಮಾರಿ, ನಮ್ಮ ಬಾಲ್ಯದ ಜೀವನದಲ್ಲಿ, ನಮ್ಮ ಸಂತೋಷದಲ್ಲಿ, ನಮ್ಮ ದುಃಖಗಳಲ್ಲಿ ನೀವು ನಮ್ಮ ಜೊತೆ ಸದಾ ಬೆನ್ನೆಲುಬುವಾಗಿ ಇದ್ದದ್ದನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಹಾಗೆಯೇ ನಿಮ್ಮ ಸಂತೋಷದಲ್ಲಿ, ನಿಮ್ಮ ದುಃಖದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಸದಾ ಇರುತ್ತೇವೆ. ಹಿರಿಯರು ಒಂದು ಮಾತು ಹೇಳ್ತಾರೆ, ಕೂಡಿ ಬಾಳಿದರೆ ಸ್ವರ್ಗ ಅಂತ. ನೀವು ಆ ಸ್ವರ್ಗವನ್ನು ಬಾಲ್ಯದಿಂದಲೇ ನಮಗೆ ತೋರಿಸಿದ್ದೀರಾ. ಸುಮಾರು ವರ್ಷಗಳ ಕಾಲ ನೀವು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸಿದ್ದೀರಾ. ಎಷ್ಟೋ ಬಡ ಕುಟುಂಬಗಳಿಗೆ ನೆರವಾಗಿದ್ದೀರಾ. ನಿಮಗೆ ನಿಮ್ಮ ಕೆಲಸದಲ್ಲಿ ರಿಟೈರ್ಮೆಂಟ್ ಸಿಕ್ಕಿರಬಹುದು, ಆದರೆ ನಮ್ಮೆಲ್ಲರ ಹೃದಯಗಳಲ್ಲಿ ನಿಮಗೆ ಎಂದಿಗೂ ರಿಟೈರ್ಮೆಂಟ್ ಸಿಗುವುದಿಲ್ಲ. ಒನ್ಸ್ ಅಗೇನ್ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಮಾಮಾರಿ. ನೀವು 100 ವರ್ಷ ಚೆನ್ನಾಗಿರಬೇಕು.